ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತನ ನಾಮದಲ್ಲಿ ನಾನು ಪ್ರೀತಿಯಿಂದ ವಂದಿಸ್ತೇನೆ. ಯೇಸು ಕ್ರಿಸ್ತನ ಶ್ರಮ ಮರಣದ ಧ್ಯಾನಗಳಲ್ಲಿ ನಾವಿದ್ದೇವೆ. ಇಂದು ವಿಶೇಷವಾಗಿ ಮಾಧ್ಯಮದ ಮೂಲಕ ನಿಮಗೆ ವಾಕ್ಯ ಸಂದೇಶವನ್ನು ನೀಡಲು ಅವಕಾಶ ಕೊಟ್ಟಂಥ ದೇವರಿಗೆ ನಾನು ವಂದಿಸ್ತೇನೆ. ಹಾಗೂ ಮಾನ್ಯ ಬಿಷೋಪರಿಗೂ ಮತ್ತು ನಮ್ಮ ಡಯಾಸಿಸ್ನ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಿಗೂ ನನ್ನ ಪ್ರೀತಿಯ ವಂದನೆಗಳನ್ನ ತಿಳಿಸ್ತೇನೆ. ಇಂದು ನನಗೆ ಕೊಡಲ್ಪಟ್ಟಂಥ ಮುಖ್ಯ ಪ್ರಸ್ತಾಪ ಪ್ರಾರ್ಥನೆಯ ಕುರಿತು ಯೇಸುವಿನ ಬೋಧನೆ. ಪ್ರಾರ್ಥನೆಯ ಕುರಿತು ಯೇಸುವಿನ ಬೋಧನೆ. ಕೊಡಲ್ಪಟ್ಟಂಥ ಪರಿಚ್ಛೇದದ ಭಾಗ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14 ವಚನಗಳು. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14 ವಚನಗಳು. ಕ್ರಿಸ್ತನು ತನ್ನ ಅನೇಕ ಬೋಧನೆಗಳಲ್ಲಿ ಪ್ರಾರ್ಥನೆಯ ಬೋಧನೆಯನ್ನು ಮಾಡಿರುವಂಥದ್ದು ನಮಗೆ ತಿಳಿದು ಬರ್ತದೆ. ಮುಖ್ಯವಾಗಿ ಈ ಭಾಗದಲ್ಲಿ ಇಬ್ಬರು ವ್ಯಕ್ತಿಗಳು, ಒಬ್ಬನು ಫರಿಸಾಯನು ಮತ್ತೊಬ್ಬನು ಸುಂಕದವನು, ಪ್ರಾರ್ಥಿಸಲಿಕ್ಕೆ ದೇವಾಲಯಕ್ಕೆ ಹೋದಂಥ ಒಂದು ಸಾಮ್ಯವನ್ನು, ಆನಂತರ ಪ್ರಾರ್ಥನೆ ಮಾಡಿದ ವಿಧವನ್ನು ಮತ್ತು ಅವರು ಯಾವ ರೀತಿಯ ಫಲವನ್ನು ಹೊಂದಿಕೊಂಡು ಹೋದರು ಎಂಬುವಂಥದ್ದನ್ನು ಯೇಸು ಕ್ರಿಸ್ತನು ಸಾಮ್ಯದ ರೂಪವಾಗಿ ತೆರೆದಿಡುವುದನ್ನು ನಾವು ಈ ಭಾಗದಲ್ಲಿ ಕಾಣಬಹುದು. ಮುಖ್ಯವಾಗಿ ಲೂಕನು ಈ ಸುವಾರ್ತೆಯ ಭಾಗದಲ್ಲಿ 9ನೇ ಅಧ್ಯಾಯದಿಂದ 51ನೇ ವಚನ, 9:51ನೇ ವಚನ ಮತ್ತು 19ನೇ ಅಧ್ಯಾಯ 27ನೇ ವಚನದವರೆಗೂ ಈ ಭಾಗವನ್ನು ಯೆರೂಸಲೇಮಿನ ಪ್ರಯಾಣದ ಭಾಗವಾಗಿ ಚಿತ್ರಿಸುತ್ತಿದ್ದಾನೆ. ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ 18ನೇ ಅಧ್ಯಾಯದಲ್ಲಿ 18ನೇ ಅಧ್ಯಾಯ 1ರಿಂದ 8 ವಚನಗಳಲ್ಲಿ ಮೊದಲನೆಯ ಒಂದು ಪ್ರಾರ್ಥನಾ ಭಾಗ, ಅಂದರೆ ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು ಎಂಬುದಕ್ಕಾಗಿ ಒಂದು ಸಾಮ್ಯವನ್ನು ಹೇಳಿದ ನಂತರ ಮತ್ತೊಂದು ಸಾಮ್ಯವನ್ನು, ಇಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ದೇವಾಲಯಕ್ಕೆ ಹೋದರ ಪರಿಣಾಮ ಏನು ಅಥವಾ ಅದು ಎಂಥ ಪ್ರಾರ್ಥನೆ ಆಗಿತ್ತು, ಹೇಗಿರಬೇಕು ಅನ್ನುವ ಆಶಯವನ್ನು ಇಲ್ಲಿ ವ್ಯಕ್ತಪಡಿಸುವುದನ್ನು ನಾವು ನೋಡ್ತೇವೆ. ಬಹಳ ಮುಖ್ಯವಾಗಿ ಇಲ್ಲಿ ಸುಂಕದವನು ಮತ್ತು ಫರಿಸಾಯನು ಪ್ರಾರ್ಥನೆ ಮಾಡಲಿಕ್ಕೆ ದೇವಾಲಯಕ್ಕೆ ಹೋಗಿದ್ದಾರೆ. ಫರಿಸಾಯನು ಅಂತ ಹೇಳಿದರೆ ಆತನು ನೇಮನಿಷ್ಠೆಗಳನ್ನು ಅನುಸರಿಸುವವನು, ಯಹೂದ್ಯರಲ್ಲಿ ಶ್ರೇಷ್ಠ ವ್ಯಕ್ತಿಯಾದವನು, ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವವನು, ಆಧ್ಯಾತ್ಮಿಕತೆಯನ್ನು ಹೆಚ್ಚಾಗಿ ಆಚರಿಸುವವನು. ಅದೇ ಸಂದರ್ಭದಲ್ಲಿ ಆತನು ತನ್ನನ್ನು ಕುರಿತು ತಾನು ಒಂದು ರೀತಿಯ ಪ್ರೌಢಿಮೆಯನ್ನು ಬೆಳೆಸಿಕೊಳ್ಳುವವನು. ನಾನು ದೇವರೊಂದಿಗೆ ಇದ್ದೇನೆ ಅಥವಾ ದೇವರ ಮಗನು ನಾನು ಎನ್ನುವಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡಿರುವವನು. ಅದೇ ಸಂದರ್ಭದಲ್ಲಿ ಸುಂಕದವನಿದ್ದಾನೆ. ಸುಂಕದವನನ್ನು ಪಾಪಿಗಳು ಎಂದು ಕರೀತಾ ಇದ್ರು. ಯಾಕೆ ಪಾಪಿಗಳು ಎಂದು ಕರೀತಾ ಇದ್ರು ಅಂದರೆ, ಅವರು ರೋಮಾಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವವರು, ತೆರಿಗೆ ವಸೂಲಿ ಮಾಡಿ ಅವರಿಗೆ ಕಂದಾಯವನ್ನು ಕೊಡುವವರು. ಇವರು ಒಂದು ರೀತಿಯಲ್ಲಿ ದೇಶದ್ರೋಹಿಗಳು ಅಥವಾ ಧರ್ಮದ್ರೋಹಿಗಳು ಎಂಬ ಭಾವನೆಯಿಂದ ಅವರನ್ನು ಪಾಪಿಗಳು ಎಂದು ಕರೀತಾ ಇದ್ರು. ಮತ್ತಷ್ಟು ಕೆಲವು ಸುಂಕದವರು ನೇಮಿಸಿದ್ದಕ್ಕಿಂತ ಹೆಚ್ಚಾಗಿ ವಸೂಲಿ ಮಾಡ್ತಾ ಇದ್ರು. ಅದನ್ನು ಅವರು ತಮ್ಮ ಕಿಸೆಯಲ್ಲಿ ಹಾಕಿಕೊಳ್ತಾ ಇದ್ರು. ಆದ್ದರಿಂದ ಅವರು ಪಾಪಿಗಳು ಎಂದು ಅವರನ್ನು ಚಿತ್ರಿಸಿದ್ರು. ಇಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತನು ಹೇಳುವಂಥ ಪ್ರಾರ್ಥನೆಯ ಬೋಧನೆ ಇಲ್ಲಿ ನಾವು ಗಮನಿಸಬೇಕಾದರೆ ಎಂಥ ಪ್ರಾರ್ಥನೆ ಆಗಿರಬೇಕು ಅಥವಾ ಪ್ರಾರ್ಥನೆಯಲ್ಲಿ ಯಾವ ಅಂಶಗಳಿರಬೇಕು ಮತ್ತು ಆ ಪ್ರಾರ್ಥನೆಯ ಫಲಿತಾಂಶ ಅದು ಎಂಥದ್ದಾಗಿರುತ್ತದೆ ಅನ್ನುವುದರ ಕುರಿತು ಇಲ್ಲಿ ನಾವು ಧ್ಯಾನಿಸಬಹುದು. ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸುವಂಥದ್ದು ಪ್ರಾರ್ಥನೆ ಮತ್ತು ಎಚ್ಚರಿಕೆ. ಕಾಷನ್ ಆ್ಯಂಡ್ ಪ್ರಯರ್. ಪ್ರಾರ್ಥನೆ ಕ್ರೈಸ್ತ ಜೀವನದ ಬುನಾದಿ. ಪ್ರಾರ್ಥನೆ ಇಲ್ಲದೆ ನಾವು ದೇವರನ್ನು ಸಂಧಿಸಲು ಸಾಧ್ಯವಿಲ್ಲ. ನಾವು ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತ ಹೇಳಿದರೆ, ನಾವು ಒಂದು ವೇಳೆ ಅಕ್ಕಿಯನ್ನು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ನೀರನ್ನು ಹಾಕಿ ಅದನ್ನು ನಾವು ಒಲೆ ಮೇಲೆ ಇಟ್ಟು ನಾವು ಒಂದು ವೇಳೆ ಒಲೆಯನ್ನು ಹಚ್ಚದೆ ಅಥವಾ ಗ್ಯಾಸ್ ಸ್ಟವನ್ನು ಆನ್ ಮಾಡದೆ
ನಾವು ಹಾಗೆ ಪ್ರಾರ್ಥನೆ ಮಾಡಿದರೆ, ಅನ್ನ ಮಾಡು ಅಥವಾ ಅನ್ನ ಆಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿದರೆ ಅದು ಪ್ರಾರ್ಥನೆಗೆ ಫಲ ಸಿಕ್ಕೋದಿಲ್ಲ. ಪ್ರಾರ್ಥನೆ ಅಂತ ಹೇಳಿದರೆ ನಾವು ನಮ್ಮಿಂದ ಯಾವುದು ಸಾಧ್ಯವಿಲ್ಲ ಅದು ದೇವರು ಮಾಡಲಿಕ್ಕಾಗಿ ಬೇಡುವಂಥದ್ದು. ನಮ್ಮಿಂದ ಅಸಾಧ್ಯವಾದದ್ದನ್ನು ದೇವರು ಮಾಡ್ತಾನೆ ಎಂದು ನಂಬಿ ನಾವು ಪ್ರಾರ್ಥನೆ ಮಾಡುವಂಥದ್ದು. ಪ್ರಾರ್ಥನೆಯಲ್ಲಿ ಅನೇಕ ಅಂಶಗಳಿವೆ. ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸುವಂಥದ್ದಿರ್ಬೋದು, ದೇವರನ್ನು ಮಹಿಮೆ ಪಡಿಸುವಂಥದ್ದಿರ್ಬೋದು, ಅಥವಾ ನಮ್ಮ ತಪ್ಪಿನ ಅರಿವನ್ನು ಪಾಪಗಳ ಒಪ್ಪಿಕೊಳ್ಳುವ ಪ್ರಾರ್ಥನೆ ಮೂಲಕ ಮಾಡುವಂಥದ್ದಿರ್ಬೋದು, ಅಥವಾ ದುಃಖ ಪಶ್ಚಾತ್ತಾಪದ ಪ್ರಾರ್ಥನೆಗಳ ಮೂಲಕವಾಗಿ ಮಾಡುವಂಥದ್ದಿರ್ಬೋದು. ಹೀಗೆ ಪ್ರಾರ್ಥನೆಗಳಲ್ಲಿ ಅನೇಕ ವಿಧಗಳಿವೆ. ಆದರೆ ಪ್ರಾರ್ಥನೆಯ ಕುರಿತು ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ. ಪ್ರಾರ್ಥನೆಯಲ್ಲಿ ಇರುವಂಥ ಅಡಕಗಳೇನು ಅಥವಾ ಪ್ರಾರ್ಥನೆ ಯಾವ ರೀತಿ ಮಾಡಬೇಕು, ಆ ಉದ್ದೇಶ ಅದನ್ನು ನಾವು ಮರೆಯಬಾರದು. ಇಲ್ಲಿ ಪ್ರಾರ್ಥನೆ, ಫರಿಸಾಯನ ಪ್ರಾರ್ಥನೆ ಯೇಸುವಿನ ಪ್ರಾರ್ಥನೆಗೆ ವಿರುದ್ಧವಾದದ್ದು. ಯೇಸು ಕ್ರಿಸ್ತನು 11ನೇ ಅಧ್ಯಾಯದಲ್ಲಿ, ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಒಂದು ಪ್ರಾರ್ಥನೆಯ ಮಾದರಿಯನ್ನು ಕೊಡ್ತಾ ಇದ್ದಾರೆ. ಪ್ರಾರ್ಥನೆ ಹೇಗೆ ಮಾಡಬೇಕು, ಪ್ರಾರ್ಥನೆಯಲ್ಲಿ ಯಾವ ಅಡಕಗಳು ಅಂಶಗಳಿರಬೇಕು, ಅಥವಾ ನಾವು ಯಾರನ್ನು ಕುರಿತು ಪ್ರಾರ್ಥಿಸಬೇಕು ಅನ್ನುವುದರ ಆ ಪ್ರಾರ್ಥನೆಗೆ ವಿರುದ್ಧವಾದ ಪ್ರಾರ್ಥನೆ ಫರಿಸಾಯನ ಪ್ರಾರ್ಥನೆ ಆಗಿದೆ. ಆತನ ಪ್ರಾರ್ಥನೆಯ ಅಡಕಗಳೇನಾಗಿದೆ? ನಾನು ಸುಳ್ಳುಕೊಳ್ಳುವವನಲ್ಲ, ಅನ್ಯಾಯಗಾರನಲ್ಲ, ಅಥವಾ ನಾನು ಎಲ್ಲವನ್ನ ಕೊಡ್ತೇನೆ, ಒಂದು ಪಾಲು ಕೊಡ್ತೇನೆ, ಅಥವಾ ಉಪವಾಸ ಮಾಡ್ತೇನೆ. ಇದು ದೇವರಿಗೆ ಗೊತ್ತಿಲ್ಲವಾ? ಆತನೇನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ದೇವರಿಗೆ ಗೊತ್ತಿಲ್ಲವಾ? ಅಥವಾ ನಾನು ದೇವರಿಗೆ ರೆಕಮೆಂಡ್ ಮಾಡೋಕ್ಕೆ ನಾನು ಇಂಥದ್ದೆಲ್ಲ ಮಾಡ್ತಾ ಇದ್ದೀನಿ ಎಂಬುದಾಗಿ ತೋರಿಸ್ಕೊಳ್ಳಿಕ್ಕ? ಯೇಸು ಇಂಥ ಪ್ರಾರ್ಥನೆ ಬಗ್ಗೆ ಮಾತಾಡಲಿಲ್ಲ. ಅದರ ಜೊತೆಯಲ್ಲಿ ಆತನು ಹೇಳ್ತಾನೆ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ ಅಥವಾ ಅಲ್ಲಿಂದ 7ನೇ ವಚನಗಳಲ್ಲಿ, ನೀವು ಅಜ್ಞಾನಿಗಳಂತೆ ಪ್ರಾರ್ಥನೆ ಮಾಡಬಾರ್ದು, ಅಜ್ಞಾನಿಗಳಾಗಿ ಸುಮ್ಮನೆ ಹೇಳಬಾರ್ದು ಏನನ್ನು. ಹಾಗಾದರೆ ಪ್ರಾರ್ಥನೆ ವಿಷಯದಲ್ಲಿ ನಮಗೆ ಎಚ್ಚರಿಕೆ ಅಗತ್ಯ. ನಾವು ಯಾರ ಕುರಿತು ಪ್ರಾರ್ಥಿಸ್ತಾ ಇದ್ದೇವೆ? ಅಥವಾ ಪ್ರಾರ್ಥನೆಯಲ್ಲಿ ಯಾರನ್ನಾದರೂ ದೂಷಿಸುವ ಅಂಶಗಳಿದೆಯಾ? ಅಥವಾ ಯಾರದೋ ಕೆಳಿಕೆಗಾಗಿ ಪ್ರಾರ್ಥಿಸ್ತಾ ಇದ್ದೇವಾ? ಅಥವಾ ಯಾರೋ ನಮ್ಮನ್ನು ತೊಂದರೆ ಕೊಡಿಸುವವರು ಅಥವಾ ನಮಗೆ ಆಗದಿರುವವರ ನಾಶನವನ್ನು ನಾವು ಪ್ರಾರ್ಥನೆಯಲ್ಲಿ ಬಯಸ್ತಾ ಇದ್ದೇವಾ? ಇದು ಬಹಳ ಮುಖ್ಯ. ನಾವು ಎಚ್ಚರಿಕೆಯನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. ಎರಡನೇದು ಪ್ರಾರ್ಥನೆ ಮತ್ತು ಮನೋಭಾವನೆ. ಪ್ರೇಯರ್ ಆ್ಯಂಡ್ ಬಿಹೇವಿಯರ್ ಅಥವಾ ಪ್ರೇಯರ್ ಆ್ಯಂಡ್ ಆ್ಯಟಿಟ್ಯೂಡ್ ಅದು ಹೇಗಿರಬೇಕು ನೋಡಿ. ಇಲ್ಲಿ ಫರಿಸಾಯನ ಪ್ರಾರ್ಥನೆಯಲ್ಲಿ ಸ್ವನೀತಿ ಇದೆ. ನಾನು ಮಾತ್ರ ಒಳ್ಳೆಯವ, ಸ್ವನೀತಿ, ಪರಪಾಪಿ, ಇನ್ನೊಬ್ಬ ಪಾಪಿ. ನಾನು ಮಾತ್ರ ಒಳ್ಳೆಯವ, ಇನ್ನೊಬ್ಬ ಪಾಪಿ. ಆ ಮನೋಭಾವನೆಯಿಂದ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿ 11ನೇ ವಚನ ಹೀಗೆ ಹೇಳ್ತದೆ, ಈ ಸುಂಕದವನಂತೆಯೂ ನಾನಲ್ಲ. ಅಂದರೆ ಒಂದು ಪ್ರಾಮುಖ್ಯವಾಗಿ ಒಬ್ಬ ವ್ಯಕ್ತಿಯನ್ನು ನಿಂದಿಸಿ ಪ್ರಾರ್ಥಿಸುವಂಥದ್ದು. ಆ ವ್ಯಕ್ತಿ ಹಾಗೆ ನಾನಲ್ಲ, ನಾನು ಅವನಿಗಿಂತ ತುಂಬ ಒಳ್ಳೆಯವನು. ಇವತ್ತು ನಮ್ಮ ಸಮಸ್ಯೆಯೇ ಇದು ಪ್ರಿಯರೇ. ನಾವು ನಮ್ಮ ಜೀವನದಲ್ಲಿ ಅನೇಕ ಸಾರಿ ನಮ್ಮನ್ನು ನಾವು ಸ್ವನೀತಿಗೆ ಒಳಪಡಿಸಿಕೊಂಡು ಇತರರನ್ನು ಪಾಪಿಗಳು ಎಂದು ನಾವು ಚಿತ್ರಿಸ್ತಾ ಇದ್ದೇವೆ. ನಾನು ಮಾತ್ರ ಒಳ್ಳೆಯವರು, ನಾನು ಮಾತ್ರ ಸಭೆಗೆ ಬರ್ತಿದ್ದೇನೆ, ನಾನು ಮಾತ್ರ ಸಭೆಗೆ ಕೊಡ್ತಾ ಇದ್ದೇನೆ, ನಾನು ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಮಾತ್ರ ಒಳ್ಳೆಯವಳು ಅನ್ನುವ ಮನೋಭಾವನೆ ಇಟ್ಟುಕೊಂಡು ಇತರರನ್ನು ಪಾಪಿಗಳು ಅಥವಾ ತಪ್ಪಿತಸ್ಥರು ಅಥವಾ ಅವರು ಅನ್ಯಾಯ ಮಾಡುವವರು, ಅವರು ಒಳ್ಳೆಯವರಲ್ಲ ಅನ್ನುವಂಥ ದೃಷ್ಟಿಕೋನದಲ್ಲಿ ನಾವು ಮುಳುಗಿದ್ದೇವೆ. ಆದುದರಿಂದ ನಮ್ಮ ಮನೋಭಾವನೆ ಎಂಥದ್ದು? ಲೂಕ 6ನೇ ಅಧ್ಯಾಯ 27ನೇ ವಚನ, ಲೂಕನು ಇದೇ ವಿಷಯವನ್ನು ಅಲ್ಲಿ ಪ್ರಸ್ತಾಪಿಸ್ತಾನೆ. ನೀವು ಯಾರನ್ನು ಅಪರಾಧಿಗಳೆಂದು ನಿರ್ಣಯಿಸಬೇಡ್ರಿ, ನೀವು ಕೂಡ ಅಪರಾಧಿಗಳೆಂದು ನಿರ್ಣಯಿಸಲ್ಪಡುವುದಿಲ್ಲ. ಒಂದು ವೇಳೆ ನೀವು ಇನ್ನೊಬ್ಬರನ್ನು ಅಪರಾಧಿಗಳೆಂದು ನಿರ್ಣಯಿಸಿದರೆ ನೀವು ಕೂಡ ಅಪರಾಧಿಗಳೆಂದು ನಿರ್ಣಯಿಸಲ್ಪಡುತ್ತೀರಿ. ಹಾಗಾದರೆ ಅಪರಾಧಿಗಳೆಂದು ನಿರ್ಣಯಿಸಬೇಕಾದ್ರೆ ಯಾರು ಅದು ನಿರ್ಣಯಿಸಬೇಕು? ಅದು ದೇವರು ತಾನೆ. ಯಾಕೆಂದರೆ ಮನುಷ್ಯನ ದೃಷ್ಟಿಗೆ ತೋರುವಂಥದ್ದು ಅದು ಅಸ್ಪಷ್ಟ, ಅಥವಾ ಅದು ನಮ್ಮ ದೃಷ್ಟಿಗೆ ಮಾತ್ರ, ಅದು ಸ್ವನೀತಿಗೆ ಮಾತ್ರ ಅದು ಒಳಪಡ್ತದೆ. ಆದುದರಿಂದ ಪ್ರಾರ್ಥನೆಯಲ್ಲಿ ನಮ್ಮ ಮನೋಭಾವನೆ ಅದು ಬಹಳ ಮುಖ್ಯವಾಗಿರ್ತದೆ ಪ್ರಿಯರೇ. ಆದುದರಿಂದ ಇಲ್ಲಿ ಹೇಳುವಂಥದ್ದು ಸುಂಕದವನ ಕುರಿತಾಗಿ ಹೇಳುವಂಥದ್ದು, ಆತನು ಅನ್ಯಾಯ ಮಾಡ್ತಾನೆ ಅಥವಾ ಅವನು ಪಾಪಿ, ಅವನು ಹೊರಗಿದ್ದಾನೆ, ನಾನು ತುಂಬ ಒಳ್ಳೆಯವನು, ನಾನು ದೇವರೊಂದಿಗೆ ಜೀವಿಸ್ತಾ ಇದ್ದೇನೆ. ಹಾಗಾದರೆ ದೇವರಿಗೆ ಯಾವ ಮನೋಭಾವನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ದೇವರಿಗೆ ಗರ್ವದ ಮೂಲಕವಾಗಿ ಪ್ರಾರ್ಥನೆ ಮಾಡಬೇಕಾ? ಅಥವಾ ದೇವರಿಗೆ ಅಹಂಕಾರದ ಮೂಲಕವಾಗಿ ಪ್ರಾರ್ಥನೆ ಮಾಡಬೇಕಾ? ಅಥವಾ ದೇವರಿಗೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕಾ?
ಅಥವಾ ಇಂಥ ಪ್ರಾರ್ಥನೆ ದೇವರು ಮೆಚ್ಚುತ್ತಾನ? ಯೇಸು ಸ್ವಾಮಿ ಅದಕ್ಕೆ ಪ್ರಾರ್ಥನೆ ಕುರಿತು ತನ್ನ ಬೋಧನೆಯಲ್ಲಿ ತಿಳಿಸ್ತಾ ಇದ್ದೇನೆ, ಇಂಥ ಮನೋಭಾವನೆ ಬದಲಾಯಿಸಿಕೊಳ್ಬೇಕು. ಇಂಥ ಮನೋಭಾವನೆಯಿಂದ ನೀವು ಪ್ರಾರ್ಥನೆ ಮಾಡಬಾರ್ದು. ನಿಮ್ಮ ದೀನತೆಯಿಂದ, ತಗ್ಗಿದ ಹೃದಯದಿಂದ, ತನ್ನನ್ನು ಒಪ್ಪಿಸಿಕೊಟ್ಟವರಾಗಿ ಪಶ್ಚಾತ್ತಾಪದ ಹೃದಯದಿಂದ ಪ್ರಾರ್ಥಿಸಬೇಕೆಂದು ಯೇಸು ಸ್ವಾಮಿ ಬೋಧನೆಯನ್ನು ಮಾಡೋದನ್ನು ನಾವು ಇಲ್ಲಿ ಕಾಣಬಹುದು. ಮುಖ್ಯವಾಗಿ ಮೂರನೇದಾಗಿ, ಕೊನೆಯದಾಗಿ ಇಲ್ಲಿ ಒಂದು ಮಹಾ ತಿರುವು ಬರ್ತದೆ. ಒಂದು ಮಹಾ ತಿರುವು, ಗ್ರೇಟ್ ರಿವರ್ಸಲ್. ಯಾವುದು ಮನುಷ್ಯನ ದೃಷ್ಟಿಗೆ ಒಳ್ಳೆಯದು, ಯಾವುದು ಅತಿ ಪ್ರಾಮುಖ್ಯ, ಅಥವಾ ಯಾವುದು ಶ್ರೇಷ್ಠ ಎಂದು ಮನುಷ್ಯನು ಭಾವಿಸಿದ್ದನೋ, ಅಥವಾ ಯಾರು ಶ್ರೇಷ್ಠ ಎಂದು ಭಾವಿಸಿದರೋ ಅದು ತಿರುವನ್ನು ಪಡೆದುಕೊಳ್ತದೆ, ಅದು ರಿವರ್ಸಲ್ ಆಗ್ತದೆ. ಇಲ್ಲಿ ಫರಿಸಾಯನಿಗೆ ಆದದ್ದು ಅದೇ. ಫರಿಸಾಯನು ತಾನು ಏನು ಮಾಡಿದನು ಅದೆಲ್ಲ ತನ್ನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಒಳ್ಳೆಯದು, ಅದರಿಂದ ಮಹಾ ಆಶೀರ್ವಾದ ಎಂಬುದಾಗಿ ಭಾವಿಸಿದ್ದನು, ಅಥವಾ ನೀತಿವಂತನಾಗಬಹುದೆಂದು ಭಾವಿಸಿದ್ದನು. ಆದರೆ ಆತನದಾಗಲಿಲ್ಲ. ಸುಂಕದವನು, ಅಲ್ಲಿ ವಾಕ್ಯ ಹೇಳುವಂಥದ್ದು, ಆತನು ಸುಂಕದವನು ನೀತಿವಂತನಾಗಿ ಹೋದನು. ಯಾಕೆಂದರೆ ಆತನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ನೋಡುವುದಕ್ಕಾಗದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅನ್ನುವಂಥ ಪ್ರಾರ್ಥನೆ ದೇವರಿಗೆ ಮುಟ್ಟಿತು. ಅಂದರೆ ನಾವು ಆ ಮಹಾ ತಿರುವು ಅದೇ ಪ್ರಿಯರೇ. ನಾವು ಯಾವ ರೀತಿಯಲ್ಲಿ ಇದ್ದೇವೆ. ಒಂದು ವೇಳೆ ನಾವು ಪ್ರಾರ್ಥನೆ ಮಾಡೋದು ತಪ್ಪಲ್ಲ, ದಾನ ಧರ್ಮ ಮಾಡೋದು ತಪ್ಪಲ್ಲ, ಭಕ್ತಿಯಿಂದ ದೇವಾಲಯಕ್ಕೆ ಬರೋದು ತಪ್ಪಲ್ಲ. ಆದರೆ ಇತರರನ್ನು ನಾವು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇವೆ ಅದು ಬಹಳ ಮುಖ್ಯ. ಆಧ್ಯಾತ್ಮಿಕ ಜೀವನ ಅದು ಪ್ರಾಮುಖ್ಯ. ಫರಿಸಾಯನು ಮಾಡಿದ್ದೆಲ್ಲ ಒಳ್ಳೆಯದೇ, ಉಪವಾಸ ಮಾಡೋದು ಒಳ್ಳೆಯದೇ, ದೇವರಿಗಾಗಿ ಕೊಡುವುದು ಒಳ್ಳೆಯದೇ. ಆದರೆ ಕೊಡುವಾಗ ಅಥವಾ ಮಾಡುವಾಗ ನಮ್ಮ ಮನೋಭಾವನೆ ಎಂಥದ್ದಾಗಿತ್ತು, ಒಂದು ವೇಳೆ ಗರ್ವದಿಂದ ಕೂಡಿರುವುದಾದರೆ ಅದು ವ್ಯರ್ಥ. ಇದು ಯೇಸು ಸ್ವಾಮಿ ಹೇಳುವಂಥದ್ದು. ಆದ್ದರಿಂದ ಇಲ್ಲಿ ಲೂಕನ ಸುವಾರ್ತೆ 16ನೇ ಅಧ್ಯಾಯ 14-15 ವಚನಗಳು ಹೇಳ್ತದೆ, ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವುದು ದೇವರಿಂದ ಅಸಹ್ಯ. ಮನುಷ್ಯರೊಳಗೆ ಶ್ರೇಷ್ಠವೆನಿಸಿಕೊಂಡಿದೆ. ಫರಿಸಾಯರ ಕುರಿತು ಮಾತು ಹೇಳ್ತಾ ಇದ್ದಾರೆ. ಮನುಷ್ಯರೊಳಗೆ ನೀವು ಶ್ರೇಷ್ಠರೆನಿಸಿಕೊಳ್ಳಬಹುದು, ನೀವು ಮಾಡುವ ಕೃತ್ಯಗಳು ಶ್ರೇಷ್ಠವೆನಿಸಿಕೊಳ್ಳಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಅದು ಒಂದು ವೇಳೆ ಶ್ರೇಷ್ಠವಲ್ಲ. ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವ್ಯಾವುದು? ಎಲ್ಲರನ್ನೂ ಒಳಗೊಂಡಂಥದ್ದು, ಕೂಡಿಸಿಕೊಳ್ಳುವಂಥದ್ದು, ಸೇರಿಸಿಕೊಳ್ಳುವಂಥದ್ದು, ಪ್ರೀತಿಸುವಂಥದ್ದು, ಅಗತ್ಯವಾಗಿ ಮಾಡುವಂಥದ್ದು. ಇದನ್ನು ದೇವರು ಮೆಚ್ಚುವಂಥದ್ದು. ಹಾಗಾದರೆ ಇಲ್ಲಿ ಒಂದು ಮಹಾ ತಿರುವು ಪಡೆದುಕೊಂಡಿದೆ. ಹೆಚ್ಚಿಸಲ್ಪಡುವವನು ತಗ್ಗಿಸಲ್ಪಟ್ಟಿದ್ದಾನೆ, ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಟ್ಟಿದ್ದಾನೆ. ಲೂಕನ ಸುವಾರ್ತೆಯನ್ನು ನೀವು ಗಮನಿಸಬೇಕು. ಆರಂಭದಲ್ಲಿ ಲೂಕನು ಇಡೀ ಚಿತ್ರಣವನ್ನು ಅಲ್ಲಿ ತರ್ತಾನೆ. ಮರಿಯಳ ಸ್ತುತಿಗೀತೆಯಲ್ಲಿ 1ನೇ ಅಧ್ಯಾಯ 52ನೇ ವಚನದಲ್ಲಿ ದೀನರು ಉನ್ನತ ಸ್ಥಿತಿಗೆ ಇರ್ತಾರೆ, ಅರಸರು ಪ್ರಭುಗಳು ದಬ್ಬಲ್ಪಡ್ತಾರೆ. ಅಂದರೆ ಯಾರು ಹೆಚ್ಚಿಸಿಕೊಳ್ತಾರೆ, ಯಾರು ಪ್ರಭಾವ ಬೀರ್ತಾರೆ, ಯಾರು ಒಂದು ವೇಳೆ ಕೆಳವರ್ಗವನ್ನು ಹಿಂಸಿಸಲಿಕ್ಕೆ ಹೋಗ್ತಾರೆ ಅಥವಾ ದೂರಕ್ಕೆ ತಳ್ಳಲಿಕ್ಕೆ ನೋಡ್ತಾರೆ, ಅವ್ರು ಕೆಳಗೆ ಬೀಳ್ತಾರೆ. ದೀನರು, ದೇವರನ್ನು ನಿರೀಕ್ಷಿಸುವವರು ಅಥವಾ ದೇವರನ್ನು ದೃಷ್ಟಿಸುವವರು, ದೇವರನ್ನು ಆತೊರೆಯುವವರು, ಅವ್ರ ಮೇಲಕ್ಕೆ ಎದ್ದು ಬರ್ತಾರೆ. ಕರ್ತನಲ್ಲಿ ಪ್ರಿಯರೇ, ಲೂಕನು ತನ್ನ ಸುವಾರ್ತೆಯಲ್ಲಿ ಅದನ್ನು ಈ ಭಾಗದಲ್ಲಿ ಕೊನೆಯದಾಗಿ ಹೇಳುವಂಥದ್ದು, ಹೆಚ್ಚಿಸಲ್ಪಡುವವನು ತಗ್ಗಿಸಲ್ಪಡ್ತಾನೆ, ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡ್ತಾನೆ. ಲೂಕನು ಇನ್ನೊಂದು ವಿಶೇಷವಾದಂಥ ಭಾಗದಲ್ಲಿ 14ನೇ ಅಧ್ಯಾಯ 7-11 ವಚನಗಳಲ್ಲಿ ಅಲ್ಲಿ ಇದನ್ನೇ ಹೇಳ್ತೇನೆ. ಊಟಕ್ಕೆ ಯಾರು ಮೊದಲು ಕೂತ್ಕೊಳ್ಬೇಕು, ಯೇಸುವಿನ ಪಕ್ಕ ಯಾರು ಮೊದಲು ಕೂತ್ಕೊಳ್ಬೇಕು ಅನ್ನುವಂಥ ಮುಖ್ಯ ಸ್ಥಾನ ಯಾರ್ದು ಎಂದು ಶಿಷ್ಯರ ನಡುವೆ ಪೈಪೋಟಿ ಇದ್ದಂಥ ಸಂದರ್ಭದಲ್ಲಿ ಹೇಳುವಂಥ ಮಾತು, ಯಾರು ಹೆಚ್ಚಿಸಲ್ಪಡ್ತಾರೆ ಅವರು ತಗ್ಗಿಸಲ್ಪಡ್ತಾರೆ, ಯಾರು ತಗ್ಗಿಸಲ್ಪಡ್ತಾರೆ ಅವರು ಹೆಚ್ಚಿಸಲ್ಪಡ್ತಾರೆ. ಇಲ್ಲಿರುವಂಥದ್ದು ಸ್ಥಾನ ಹಿಂದೆ ಮುಂದೆ ಕೂರುವಂಥದ್ದಲ್ಲ ಪ್ರೇರೆ. ದೇವರ ಮುಂದೆ ನಿಮ್ಮ ಮನೋಭಾವನೆ ಎಂಥದ್ದಾಗಿದೆ, ದೇವರ ಮುಂದೆ ನೀವು ಇತರರ ದೃಷ್ಟಿಯಲ್ಲಿ ನೀವೆಂಥವರಾಗಿದ್ದೀರಿ, ಅಥವಾ ಇತರರನ್ನು ನೀವು ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀರಿ, ಯಾವ ದೃಷ್ಟಿಕೋನದಿಂದ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಅದು ಭಾಳ ಮುಖ್ಯ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಯೇಸು ಪ್ರಾರ್ಥನೆಯನ್ನು ಬೋಧಿಸಿದ್ದಾನೆ. ಯೇಸು ಆ ಪ್ರಾರ್ಥನೆಯನ್ನು ಬೋಧಿಸಿದ ರೀತಿ ಅದು ಯಾವ ರೀತಿ ಇದೆ, ಎಂಥದ್ದಾಗಿದೆ, ಅಥವಾ ಯಾವ ವಿಶೇಷ ಸ್ಥಾನಗಳನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು ಭಾಳ ಮುಖ್ಯ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಯೇಸು ಮಾಡಿದ ಪ್ರಾರ್ಥನೆ ಅಥವಾ ಬೋಧಿಸಿದ ಪ್ರಾರ್ಥನೆಗಳಲ್ಲಿ ಅತಿ ಪ್ರಾಮುಖ್ಯವಾದದ್ದು ಆತನು ಬೋಧಿಸಿದಂಥ ಪರಲೋಕದ ಪ್ರಾರ್ಥನೆ. ಈ ಪ್ರಾರ್ಥನೆಯ ಅಡಕ ನಾವು ಒಂದು ಬಾರಿ ಯೋಚಿಸೋದಾದರೆ ದೇವರಿಗೆ ಮಹಿಮೆ ಆಗುವಂಥದ್ದಿದೆ. ನಮ್ಮ ಅನುದಿನದ ಆಹಾರ ಅಥವಾ ನಮ್ಮ ಅಗತ್ಯತೆಗಳಿಗಾಗಿ ದೇವರನ್ನ ಬೇಡಿಕೊಳ್ಳುವುದಿದೆ. ಕ್ಷಮಾಪಣೆಯ ಮೂಲಕ ನೆರೆಯವರೊಂದಿಗಿನ ಸಂಬಂಧ ಗಟ್ಟಿಗೊಳಿಸುವಂಥದ್ದಿದೆ.
ಕೆಡುಕಿನಿಂದ ತಪ್ಪಿಸಿಕೊಳ್ಳುವ ಮೂಲಕ ದೇವರು ರಕ್ಷಕ, ನೀ ಸಂರಕ್ಷಕ, ಎಲ್ಲ ಸಂದರ್ಭಗಳಲ್ಲಿ ನೀನು ಬೇಕು ಅನ್ನುವಂಥದ್ದಿದೆ, ಅಥವಾ ನನ್ನ ಉದ್ಧಾರ ರಕ್ಷಕ ಅದು ನಿನ್ನಿಂದ ಅನ್ನುವಂಥದ್ದಿದೆ. ಕೊನೆಗೆ ರಾಜ್ಯವು, ಬಲವು, ಮಹಿಮೆಯು ಅಂದರೆ ಎಲ್ಲ ಘನತೆ ಮನುಷ್ಯನಿಗಲ್ಲ, ಅದು ದೇವರಿಗೆ. ಆತನಿಗೆ ಮಾತ್ರ ಸಮರ್ಪಕವಾಗಿರಬೇಕು. ನಾವು ಏನೇ ಸೇವೆ ಮಾಡ್ಬೋದು, ಏನೇ ದಾನ ಮಾಡ್ಬೋದು, ಅಥವಾ ಎಷ್ಟೇ ಪ್ರಾರ್ಥನೆ ಮಾಡ್ಬೋದು, ಅದರ ಘನ, ಮಾನ, ಮಹಿಮೆ ಅದು ದೇವರಿಗೆ ಮಾತ್ರ. ಇದು ಪ್ರಾರ್ಥನೆಯ ವಿಶೇಷವಾದ ಅಡಕ. ಯೇಸು ಸ್ವಾಮಿ ಇಂಥ ಪ್ರಾರ್ಥನೆ ನಮ್ಮದಾಗಬೇಕು ಎಂಬುದಾಗಿ ಪ್ರಾರ್ಥಿಸ್ತಾನೆ. ಒಂದು ವೇಳೆ ನಾವು ಪರಿಸಾಯನಾಗೇ ಮನೋಭಾವನೆ ಇಟ್ಕೊಂಡು ನಾವು ಇಲ್ಲಿವರೆಗೂ ಪ್ರಾರ್ಥಿಸ್ತಿರಬಹುದು ಪ್ರಿಯರೇ, ಆದರೆ ನಾವು ಯಾವ ಸ್ಥಾನಕ್ಕೆ ಹೋಗ್ತೇವೆ ನಮ್ಮನ್ನು ನಾವು ಅವಲೋಕಿಸ್ಕೊಳ್ಳೋಣ. ಒಂದು ವೇಳೆ ಸುಂಕದವನಾಗೆ ನಾವು ತಪ್ಪು ಮಾಡಿರಬಹುದು, ಕೆಡುಕು ಮಾಡಿರಬಹುದು, ಆದರೆ ದೇವರ ಸನ್ನಿಧಾನದಲ್ಲಿ ಬೇಡಿಕೊಂಡು ನಾವು ಬಿಟ್ಟರೆ ಅದು ದೇವರ ವಿಶೇಷವಾದ ಆಶೀರ್ವಾದ. ಲೂಕನು 19ನೇ ಅಧ್ಯಾಯದಲ್ಲಿ ಜಕ್ಕಾಯನ ಮನೆಗೆ, ಸುಂಕದವನ ಮನೆಗೆ ಹೋಗುವ ಒಂದು ಮುನ್ಸೂಚನೆ ಇಲ್ಲೇ ತೋರಿಸ್ತಾ ಇದ್ದಾನೆ. ಸುಂಕದವನನ್ನು, ಆತನ ಪ್ರಾರ್ಥನೆಯನ್ನು ಮೆಚ್ಚುವಂಥದ್ದು. ಹಾಗಾದರೆ ನಾವು ನಮ್ಮ ಮನೆಗೆ ಯೇಸು ಬರಬೇಕಾದ್ರೆ ನಮ್ಮ ಮನೋಭಾವನೆ ಎಂಥದ್ದಾಗಿರಬೇಕು, ನಾವು ತೆರೆದುಕೊಳ್ಬೇಕು. ನಮ್ಮ ಪ್ರಾರ್ಥನೆ ಕೇಳಬೇಕಾದ್ರೆ ನಮ್ಮ ಮನೋಭಾವನೆ ಎಂಥದ್ದಾಗಿರಬೇಕು, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಣ. ಇಂಥ ಪ್ರಾರ್ಥನೆ ನಮ್ಮ ಜೀವನದಾಗಿರಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತರಾದ ದೇವರೇ, ನಾವು ಯಥಾರ್ಥವಾದ ಪ್ರಾರ್ಥನೆಯ ಮೂಲಕ ನಿನ್ನನ್ನು ಸಂಧಿಸುವಂತೆ, ನಿನ್ನ ಚಿತ್ತ ಉದ್ದೇಶವನ್ನು ನೆರವೇರಿಸುವ ಹಾಗೆ, ನಿನ್ನ ರಕ್ಷಣೆಯನ್ನು ಪಡೆದುಕೊಳ್ಳುವಂಥ ಪ್ರಾರ್ಥನೆಯಾಗಿ ನಮ್ಮ ಜೀವನದ ಎಲ್ಲ ಪರಿಸ್ಥಿತಿಗಳಲ್ಲಿ ನೀನು ಮಾತ್ರ ಎಂಬ ವಿಶ್ವಾಸದಿಂದ ನಾವು ಮುಂದೆ ಸಾಗುವಂಥ ಪ್ರಾರ್ಥನೆಯನ್ನು ನಾವು ಮಾಡಲಿಕ್ಕಾಗುವಂಥ ಸಹಾಯ ಮಾಡು. ಈ ಮೂಲಕ ನಮ್ಮನ್ನು, ಈ ಸಂದೇಶವನ್ನು ಕೇಳುವ ಎಲ್ಲರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್.